ಸೊ ಗೈಸ್ ಈ ಥರ ಒಂದು ಲಿರಿಕಲ್ ವಿಡಿಯೋನ ನಿಮ್ಮ ಅಲೈಟ್ ಮೋಷನಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ ಐಕಾನ್ ಆಲ್ ಅಂತ ಹಿಡ್ಕೊಳ್ಳಿ. ಸೊ ಈ ಥರ ನೋಡಿದ್ರಲ್ಲ, ಸೊ ಈ ಥರ ಒಂದು ವಿಡಿಯೋನ ಯಾವ ಥರ ನಿಮ್ಮ ಅಲೈಟ್ ಮೋಷನಲ್ಲಿ ಕ್ರಿಯೇಟ್ ಮಾಡೋದನ್ನು ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನೀವು ಮೊದಲೇದಾಗಿ ನೀವು ಅಲೈಟ್ ಮೋಷನ್ ಓಪನ್ ಮಾಡಿಕೊಂಡು ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು 9x16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವ ಒಂದು ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರುತ್ತಲ್ಲ, ಸೊ ಆ ಒಂದು ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ಇದೆ, ಜಸ್ಟ್ ನಾನು ಅದನ್ನೇ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ. ಸೊ ಆಡಿಯೋ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೋತೀನಿ. ಹಾಗೆ ಒಂದೆರಡು ನಿಮಗೆ ಒಂದು 5 ಸೆಕೆಂಡ್ ವಿಡಿಯೋ ಮಾಡಿ ತೋರಿಸ್ತೀನಿ, ನೀವು 30 ಸೆಕೆಂಡ್ ಮಾಡ್ಕೋಬೇಕು ಅದೇ ಥರ. ನೋಡಿ ಇಷ್ಟೇ ತೋರಿಸ್ತೀನಿ ನಿಮಗೆ, 2 ಫೋಟೋ. ಸೊ ನಾ ಈ ಕ್ಲಿಪ್ನ ಆ್ಯಡ್ ಮಾಡ್ಕೊಂಡು ನಿಮ್ಮ ಒಂದು 2 ಲೈನ್ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡ್ರಿ, ಸೊ ಅಲ್ಲಿ ಒಂದು ಕ್ಲಿಪ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನಿಮ್ಮ ಯಾವ ಒಂದು ಫೋಟೋನ ನಾನು ಗಣೇಶ್ ತೊಗೊಂಡಿದ್ದೀನಿ, ಗಣೇಶನ ಫೋಟೋನ ವಿಡಿಯೋನ ಎಡಿಟ್ ಮಾಡಬೇಕಂತ ಗಣೇಶನ ಫೋಟೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು, ಸೊ ನೀವು ಲವ್ ಸಾಂಗ್ ಆಗಿರ್ಬೋದು, ಬ್ರೇಕಪ್ ಸಾಂಗ್ ಆಗಿರ್ಬೋದು, ಯಾವುದಾದ್ರೂ ತೊಗೋಬೋದು. ಸೊ ಸಾಂಗ್ ತೊಗೊಂಡು ನೀವು ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಫೋಟೋನ ಆ್ಯಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ಈಗ ನೀವು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಅದಕ್ಕಿಂತ ಮುಂಚೆ ಒನ್ ಟ್ರಾನ್ಸ್ಫರ್ ಹೋಗಿ ಥರ್ಡ್ ಆಪ್ಷನ್ ತೊಗೊಂಡು ಇಲ್ಲಿ ಫಸ್ಟಲ್ಲಿ ಒಂದು ಕಿಪ್ರಮ್ ಹಾಗೆ ಲಾಸ್ಟಲ್ಲಿ ಒಂದು ಕಿಪ್ರಮ್ ತಗೊಂಡು ಸ್ವಲ್ಪ ಈ ಥರ ಜೂಮ್ ಮಾಡ್ಕೊಳ್ಳಿ. ಸೊ ಎನಿಮೇಷನ್ ಆಗೋ ಥರ ಜೂಮ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ ಅಂತ ಹೊಡ್ಕೊಳ್ಳಿ. ಸರ್ಚ್ ಎಕ್ಸ್ಪೋರ್ ಅಂದ್ರೆ ಗಾಮಾ ಅಂತ ಬರುತ್ತೆ ನೋಡಿರಿ. ಸೊ ಎಫೆಕ್ಟ್ನ ಚಾಯ್ಸ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಎಕ್ಸ್ಪೋರ್ನ ಆನ್ ಮಾಡ್ಕೊಂಡು ನೀವು ಇಲ್ಲಿ -1.26 ಇಟ್ಕೊಳ್ಳಿ. ಹಾಗೆ ಮತ್ತು ಗಾಮಾ ಬಂದುಬಿಟ್ಟು 1.900 ಇಟ್ಕೊಳ್ಳಿ. ಮತ್ತು ಆಫ್ಸೆಟ್ 0 ಇಟ್ಕೊಳ್ಳಿ. ಸೊ ಆದಮೇಲೆ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ VIG ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಬರುತ್ತೆ. ಎಫೆಕ್ಟ್ನ ಓಪನ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಎಫೆಕ್ಟ್ನ ಓಪನ್ ಮಾಡ್ಕೊಂಡ ನಂತರ ಇದು 90 ಇಟ್ಕೊಳ್ಳಿ. ಸೊ ರೌಂಡ್ನೆಸ್ ಬಂದುಬಿಟ್ಟು 115 ಇರಲಿ. ಫೆದರ್ ಬಂದುಬಿಟ್ಟು 900 ಇಟ್ಕೊಳ್ಳಿ. ಇದು 0.900. ಮತ್ತು ಸ್ಟ್ರೆಂತ್ ಬಂದುಬಿಟ್ಟು 0.800 ಇರಲಿ. 1020 ಇರಲಿ. ಕಲರ್ ಬ್ಲ್ಯಾಕ್ನೇ ಇರಲಿ. ಮತ್ತು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡಿಕೊಂಡ್ರೆ ಸೊ ಇದ್ರದ್ದು ಫೋಟೋ ನೋಡಿ ಎನಿಮೇಷನ್ ಬಂದಿರುತ್ತೆ ನೋಡಿ. ಇಷ್ಟಾದ ನಂತರ ಸೊ ಇದೇ ಒಂದು ಫೋಟೋನ ಕಾಪಿ ಮಾಡಿಕೊಂಡು ನೀವು ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಕೀಪರ್ ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಟೈಮರಿಂದ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇರೆ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಮೊದಲೇದು ಲೈನ್ ಏನಿದೆ ಅಂತ ಕೇಳಿಸ್ಕೊಳ್ಳಿ. ಮೊದಲು ಗಣನಾಯಕಾಯ ಸೊ ಈ ಥರ ಬಂದಮೇಲೆ ಸೊ ಸೆಂಟರ್ ಬಟನ್ ಕ್ಲಿಕ್ ಮಾಡ್ಕೊಂಡು ರಾಬರ್ಟ್ ಟ್ರಿಗರಲ್ಲಿ ಸೊ ಫೌಂಟ್ ಕೊಟ್ಟಿರ್ತೀನಿ ಡಿಸ್ಟ್ರಿಬ್ಯೂಷನಲ್ಲಿ. ಸೊ ಈ ಒಂದು ಫೋಟೋ ನೀವು ಆ್ಯಡ್ ಮಾಡ್ಕೋಬೇಕು. ಹಾಗೆ ಕಲರ್ನ ಬಂದುಬಿಟ್ಟು ವೈಟ್ ಇಟ್ಕೊಂಡು ಸೊ ಕೆಪ್ರೆ ಮೇಲೆ ಹೋಗಿದೆ ನೋಡಿ, ಸೊ ಡ್ರ್ಯಾಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇದಕ್ಕೆ ಮೊದಲು ಎಡ್ಜ್ ಗ್ಲೋ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಎಡ್ಜ್ ಗ್ಲೋ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನ ಓಪನ್ ಮಾಡಿಕೊಂಡು ಸೊ ಸ್ಮೂತಿಂಗ್ ಬಂದುಬಿಟ್ಟು 10 ಇಟ್ಕೊಳ್ಳಿ. ಹಾಗೆ ಸೊ ಇದನ್ನ 0 ಇಟ್ಕೊಂಡ್ಬಿಟ್ರಿ. ಸೊ 0 ಇಟ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಟ್ರಾನ್ಸ್ಫರ್ ಅನ್ನೋ ಒಂದು ಎಫೆಕ್ಟ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೆಕ್ಸ್ಟ್ ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ ಬರುತ್ತೆ ನೋಡಿ ಸೆಕೆಂಡು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ. ಸೊ ಅದನ್ನ ಚಾಯ್ಸ್ ಮಾಡ್ಕೊಂಡು ಇಲ್ಲಿ ಫೀಡ್ ಅಪ್ ಬೈ ಲೆಟರ್ ಅಂತ ಇದೆ ನೋಡಿರಿ. ಸೊ ಅದನ್ನ ಚಾಯ್ಸ್ ಮಾಡಿಕೊಂಡು ಸೊ ಎಫೆಕ್ಟ್ನ ಓಪನ್ ಮಾಡ್ಕೊಂಡು ನೀವು ಬಂದು ರೇಂಜ್ ಬಂದುಬಿಟ್ಟು ಎಂಡಲ್ಲಿರುತ್ತೆ. ಸೊ ಎಂಡನ್ನು ಕೆಪ್ರೆಮ್ನ ಆಫ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಫಸ್ಟಲ್ಲಿ ಇಲ್ಲಿ ಸ್ವಲ್ಪ ಲಾಸ್ಟ್ಗಿಂತ ಮುಂಚೆ ಒಂದು ಕೀಪರ್ನ ಆ್ಯಡ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಒಂದು ಕೀಪರ್ನ ಆ್ಯಡ್ ಮಾಡಿಕೊಂಡು ಲಾಸ್ಟ್ ಬಂದುಬಿಟ್ಟು ಇದನ್ನ 100 ಇಟ್ಕೊಳ್ಳಿ. ಸೊ 100 ಇಟ್ಕೊಂಡ ನಂತರ ಸೊ ಇಲ್ಲಿ ಟ್ರಾನ್ಸ್ಫಾರ್ಮ್ ಬಂದುಬಿಟ್ಟು
ನೀವು ಲೆಟರ್ ಇದ್ದಿದ್ದು ವರ್ಡ್ ಇಟ್ಕೊಳ್ಳಿ. ಹಾಗೆ ಇದು ಆಫ್ಸೆಟ್ ವಾಯ್ ಹಂಗೆಲ್ಲ ನೀವು -0 ಮಾಡ್ಕೊಳ್ಳಿ. ಸೊ ನೋಡಿ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಕ್ರಿಯೇಟ್ ಆಗಿರುತ್ತೆ. ಸೊ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇದಕ್ಕೆ ಪೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಪೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡಿದ್ರೆ ನೋಡಿ ಯಾವ ಥರ ಆಗಿರುತ್ತೆ. ಈ ಥರ ಆಗುತ್ತೆ. ಸೊ ಇದೇ ಒಂದು ಕಾಪಿ ಮಾಡ್ಕೊಂಡು ಟೆಕ್ಸ್ಟ್ನ ಪೇಸ್ಟ್ ಮಾಡಿಕೊಂಡು ಸೊ ಇಲ್ಲಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಅಂತ ಕೇಳಿಸ್ಕೊಂಡು ಗಣದೈವತಾಯ. ಸೊ ಇದನ್ನ ಗಣದೈವತಾಯ. ಸೊ ಈ ಥರ ಟೈಪ್ ಮಾಡಿಕೊಂಡು ತಾಯ ನೋಡಿ ಈ ಥರ ಟೈಪ್ ಮಾಡಿಕೊಂಡು ಸೊ ನಿಮ್ಮ ಒಂದು ವಿಡಿಯೋ ಸೊ ಇವೇ ಎರಡು ಕಾಪಿ ಮಾಡಿಕೊಂಡು ಇವಾಗ ಸೊ ಟೆಕ್ಸ್ಟ್ ಆಗಿ ಫೋಟೋ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನಿಂದ ಕೇಳಿಸ್ಕೊಂಡು ನೋಡ್ರಿ ನೆಕ್ಸ್ಟ್ ಲೈನ್ ಅಂತ ಕೇಳಿಸ್ಕೊಳ್ಳಿ. ಗಣಾಧ್ಯಕ್ಷಾಯ ಅಂತ ಟೈಪ್ ಮಾಡಿಕೊಂಡು ಸೊ ಇಲ್ಲಿ ಫೋಟೋನ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋನ ನೀವು ಸೊ ಯಾವ ಫೋಟೋನ ಎಡಿಟ್ ಮಾಡ್ಬೇಕಂತ ಅನ್ಕೊಟ್ಟು ಆ ಒಂದು ಫೋಟೋನ ಚೇಂಜ್ ಮಾಡ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊ, ಹಾಗೆ ಬಾಜು ಬೆಲ್ ಐಕಾನ್ ಹಾಲೆ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.